ಪ್ರೈಸು 15,000 ರೂಪಾಯಿ. ಸ್ಪೋರ್ಟ್ಸ್ ಬ್ರಾಗಳು ಏನು ಮಸ್ತಾಗಿರ್ತವೆ ಗೊತ್ತಾ ಸಮ್ಮರ್ಗೆ. ಹೆಂಗಿದೆ? ಬಂಡವಾಳ ಹಾಕದೆ ಶಾಪಿಂಗ್ ಮಾಡ್ತೀವಿ, ಹೇಗೆ ಅಂತ ನೋಡೋಣ ಬನ್ನಿ ಗಾಯ್ಸ್, ಇವತ್ತು ಶಾಪಿಂಗ್ ಹೋಗೋಣ. ಶಾಪಿಂಗ್ ಬಂಡವಾಳ ಹಾಕದೆ ಶಾಪಿಂಗ್ ಮಾಡ್ತೀವಿ, ಹೇಗೆ ಅಂತ ನೋಡೋಣ ಬನ್ನಿ. ಬಂಡವಾಳ ಹಾಕ್ದಿರೆ ಶಾಪಿಂಗ್ ಅಂತ ಈ ಕಾಸು ಇಲ್ದಿರ ಏನು ಕೊಟ್ಬಿಡ್ತಾರ ಜನ. ಏನು ಗೊತ್ತಾ, ನಾವು ಡೆಕತ್ಲಾನ್ದು ಪ್ರಮೋಷನ್ ಮಾಡಿದ್ವಿ ಆಯಿತಾ. ಯಾವಾಗ ನನಗೆ ಕಾಲಲ್ಲಿ ಆಪ್ರೇಷನ್ ಆದಾಗ ನಾನು ಹೋಗೋಕ್ಕಾಗಿರಲಿಲ್ಲ. ಬಟ್ ನಮ್ಮಮ್ಮ ಹೋಗಿ ನನ್ನ ಫ್ರೆಂಡ್ಸು ಹೆಲ್ಪ್ ಮಾಡಿ ಫುಟೇಜ್ ಎಲ್ಲ ತೊಗೊಂಡು ಬಂದು ವಿಡಿಯೋ ಎಲ್ಲ ಮಾಡಿದರು. ಕೆಲವೊಂದು ಡೆಕತ್ಲಾನಲ್ಲಿ ಹೆಂಗೆ ಅಂದರೆ ನಾವು ಪ್ರಮೋಷನ್ ಮಾಡಿದ್ರೆ ಪೇಮೆಂಟ್ ಕೊಡಲ್ಲ, ಪ್ರಾಡಕ್ಟ್ ಕೊಡ್ತಾರೆ. ಸೊ ಅಂದರೆ MRP ಪ್ರಾಡಕ್ಟು ಏನು ಡಿಸ್ಕೌಂಟ್ ಪ್ರಾಡಕ್ಟ್ ಇರುತ್ತಲ್ಲ ಅದ್ರ ಮೇಲೆ ಕೊಡಲ್ಲ. MRP ಪ್ರಾಡಕ್ಟ್ ಮೇಲೆ ನಮ್ಗೇನು ಬೇಕೋ ಐಟಮ್ಸ್ಗಳನ್ನ ಶಾಪಿಂಗ್ ಮಾಡ್ಕೋಬೋದು. ನಮ್ಮಮ್ಮಂದು 10,000 ನಂದು 10,000 ಇದೆ. 20,000ಕ್ಕೆ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ ಡೆಕತ್ಲಾನಲ್ಲಿ. ನೋಡೋಣ ಏನೇನು ತೊಗೊತೀವಿ ಅಂತ ನನಗೂ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡೋಣ. ಬನ್ನಿ ಗಾಯ್ಸ್, ಲೆಟ್ಸ್ ಗೋ ಫಾರ್ ಶಾಪಿಂಗ್. ಕೆಂಗೇರಿ ಡೆಕತ್ಲಾನ್. ಚಿನ್ನದ ಅಂಗಡಿ ಇದ್ದರೆ ಹೆಂಗಿರ್ತಿತ್ತಲ್ಲ, ಚಿನ್ನದ ಅಂಗಡಿ ಇದ್ದಿದ್ರೆ ಹೆಂಗಿರ್ತಿತ್ತಲ್ಲ ಶಾಪಿಂಗ್ ಮಾಡೋಕ್ಕೆ. ದಿನ ಪ್ರಮೋಷನ್ ಹೋಯ್ತಾ ಇದ್ವಿ, ಕಾಸೆ ಬೇಡ ಚಿನ್ನ ಕೊಡಿ ಅಂತ. ಏನೇನು ಆಸೆ ನೋಡು ನಿನಗೆ. ಇಲ್ಲ ಆಯ್ತಮ್ಮ, ಸೀರೆ ಅಂಗಡಿಗೆ ಆದ್ರೂ ಪರವಾಗಿಲ್ಲ, ಡೈಲಿ ಸೀರೆ ಎತ್ಕೊಂಡ್ಬರ್ತಾರೆ ಅವತ್ತಿಗೆ. ಪಾಪ ನೋಡಿ ಗಾಯ್ಸ್, ಆಸೆ ಇರಬೇಕು, ಈ ಥರ ಅತಿ ಆಸೆ ಇರಬಾರ್ದು. ಅಲ್ಲ, ಶೂ ಬಟ್ಟೆಗಳನ್ನ ಹಾಕಿದ್ದೇ ಹಾಕಬೇಕು, ಅದು ಏನು ದಿನ ಹಾಕೊಳ್ಳೋ ಹೊರ್ತ್ಕೊಳ್ಳೋವೆಲ್ಲ. ಹೇಳಿ ಫ್ರೆಂಡ್ಸ್, ಇವಾಗ ಮಾಡಿದ್ಯಾ? ಎತ್ಕೋ ಐಟಮ್ಸ್ನ, ಮುಚ್ಕೊಂತ ತಗೊಂಡ್ಬೇಕಷ್ಟೇ. ಮಾಡಿರೋದಕ್ಕಾದ್ರೆ ಎತ್ಕೊಂಬರ್ಬೇಕು ಈಗ ಐಟಮ್ಸ್ನ. ಬಿಟ್ಬಿಡಕಾಯ್ತದ? 2 ತಿಂಗಳಾಗದೆ ನಾನು ಓಡಾಡಕಾಯ್ತಾ ಇರಲಿಲ್ಲ ಅಂದ್ಬಿಟ್ಟು ಹೋಯ್ತಾ ಇರಲಿಲ್ಲ. ಇವಾಗ ಓಡಾಡಕಾಯ್ತದಲ್ಲ, ಹೋಯ್ತಾ ಇದೀವಿ ಗಾಯ್ಸ್. ಬನ್ನಿ ಗಾಯ್ಸ್, ಗಾಡಿಯಲ್ಲಿ ಹೋಗ್ತೀವಿ, ಗಾಡಿಲಿ ಬರ್ತೀವಿ ಗಾಯ್ಸ್. ಬನ್ನಿ ಗಾಯ್ಸ್. ಶಾಪಿಂಗ್ ಹೋಗಿಂತ ಮುಂಚೆ ಎನರ್ಜಿ ಬೇಕಲ್ವ, ಇಬ್ರು ಊಟ ಮಾಡಿಲ್ಲ, ಅದಕ್ಕೆ ಸಮೋಸ ತಿಂತಾ ಇದೀವಿ ಗಾಯ್ಸ್. ಯೂನಿವರ್ಸಿಟಿ ರೋಡ್ ಹತ್ರ ಫೇಮಸ್ ಇವರು, ಅದಕ್ಕೆ ತಿಂತಾ ಇದೀವಿ ಗಾಯ್ಸ್ ನಾವು. ಸಮೋಸ ಸೂಪರ್ ಆಗಿರುತ್ತೆ ಇವ್ರ ಹತ್ರ. ನನ್ನ ಕೈದು ಇದು ಸ್ಕಾರ್ ಮಾರ್ಕ್ ಇದೆಯಲ್ಲ, ಇದು ಸ್ಕಾರ್ ಮಾರ್ಕು ಮತ್ತು ಬಿಸಿಲಿಗೆ ಟ್ಯಾನ್ ಆಗಬಾರ್ದು ಅಂತ ಇದನ್ನು ತೊಗೊತಾ ಇದ್ದೀನಿ ಗಾಯ್ಸ್. ಇವಾಗ ಆ್ಯಕ್ಚುಲಿ MRP ಕಾಸ್ಟ್ಲಿ, MRP 699 ರುಪೀಸು. ಬಟ್ MRP ಪ್ರೈಸೇ ಬೇರೆ ಇರುತ್ತೆ. ಇದು ಇಲ್ಲ 699 MRP ಇದ್ರದ್ದು. ಹಾಂ, ಇಲ್ಲಿ ನೋಡೋರು 299, MRP 699. ಬಟ್ ನನ್ನ ಹತ್ರ ಇದೆ, ಬಟ್ ಇವಾಗ ಬೇಕು, ಹಳೇದಾಯಿತು, ತುಂಬ ಬ್ಲ್ಯಾಕ್ ಇದೆ, ಅದಕ್ಕೆ ಬೇರೆ ಕಲರ್ ತೊಗೊಂಡೆ. ಓಕೆ, 299 ಆ್ಯಕ್ಚುಲಿ ನೀವು ತೊಗೊಳ್ಳೋದಾದರೆ. ಬ್ಲ್ಯಾಕು, ಬ್ಲೂ, ಗ್ರೇ. ಯಾವುದು XL ಅಲ್ವಾ? ಎಲ್ಲು ಸಾಕು, ಇರಲಿ. ಇಲ್ಲ, ನಂಗೆ ತುಂಬ ಟೈಟ್ ಆದರೂ ಬ್ರೀತ್ ಆಗಲ್ಲ ಕೈ ನನಗೆ. ಎರಡೂ ಆಗುತ್ತೆ ಇಲ್ಲಿ, ಅಪ್ ಟು L to 2XL. ಅಮ್ಮ ಡಂಬಲ್ಸ್ ಬೇಕಮ್ಮ, 1 kg ಡಂಬಲ್ಸು. ಎಕ್ಸಸೈಸ್ ಮಾಡಿಸ್ತಾರಲ್ಲಮ್ಮ ನನಗೆ. ಅದಕ್ಕೆ ದುಡ್ಡು ಹಾಕ್ತೀಯಾ? 1 kg ಕಲ್ ಕೊಡ್ತೀನಿ, ಅದೇನು ಕರೆಗರ ಕೈಯಾರ 1 kg ಡಂಬಲ್ಸು. ಎಕ್ಸಸೈಸ್ ಮಾಡೋಕ್ಕೆ ಇದನ್ನು ತರಿಸ್ದೆ ಆನ್ಲೈನಲ್ಲಿ 1,000 ರೂಪಾಯಿ ಕೊಟ್ಟು. ಇಲ್ಲಿ 699, ಬಟ್ ಇದು MRP ಪ್ರೈಸು ಸೇಮ್ ಇದೆ, 949. ಫ್ರೀಗೆ ಸಿಕ್ಕಿರೋದು ನನಗೆ. ವೈ ಗೈಸ್ ಡೂಯಿಂಗ್ ಲೈಕ್ ದಿಸ್ ಗೈಸ್? ಇನ್ವೆಸ್ಟ್ಮೆಂಟ್ ಇರ್ತಾರೆ. ಅದೇ ಎಕ್ಸಸೈಸ್ ಹಿಂಗೆ ಗೈಸ್ ನಂಗೆ ಮಾಡಿಸೋದು, ಫಿಸಿಯೋಥೆರಪಿಲಿ ಹಿಂಗೆ. ಇನ್ನೊಂದು ಕೆಲಸ ಮಾಡ್ಬೋದು, ನಾನು ದೇವ್ರ ಮೇಲೆ ಗಂಟೆ ಕೊಟ್ಬಿಡ್ತೀನಿ. ನೀವು ಗಂಟೆ ಬರ್ಸಿದ್ರು ಕೂಡ ನೋಡೋ ರಿಸ್ಟ್ ಎಷ್ಟು ಆ್ಯಕ್ಷನ್ ಬರ್ತಾಡು. ಗಂಟೆ ಬರ್ಸೋ ನೋಡಿ, ಹಿಂಗೆಲ್ಲ ಹೇಳ್ಕೊಡ್ತಾರೆ ನಮ್ಮಮ್ಮ ನನಗೆ. ಅಲ್ಲಿ ರಿಸ್ಟ್ಗೆ ಎಕ್ಸಸೈಸು ವೇಟ್ ಹಾಕೈತಿದ್ದೆ, ಗಂಟೆ ಬರ್ತೀನಿ. ತಳೆ ಗಂಟೆ ಬೇಕಾ, ಬೆಳ್ಳಿ ಗಂಟೆ ಬೇಕು. ಇದೇನದು? ಅದೇ ಬಿಡು, ಎಕ್ಸಸೈಸ್ಗೆ ಈ ಥರ ಅದೇ ಹಿಂಗೆ ಮಾಡೋಕ್ಕೆ, ಬೆಲ್ಟ್ ಸ್ಟ್ರೆಚಿಂಗ್ಗೆ. ನೀವು ಬಿಡಿ, ಮೊದಲೇ ಗೊತ್ತಿದ್ದೀರಾ, ಇಲ್ಲೇ ತೊಗೊಂಡು ಏನು ಮಾಡೋಕ್ಕಾಗಲ್ಲ. ಬೇಡಪ್ಪ, ಸೈಕಲ್ ತಿಕ್ಕ ಚುಚ್ಚುತ್ತೆ. ಮುಳ್ಳಂದಿ ಇದೆ, ಮುಳ್ಳಂದಿ ಮೇ ಹಿಂಗೆ ಇರುತ್ತೆ, ಚುಚ್ಚುತ್ತೆ. ಏನಕ್ಕೆ ಥೆರಪಿಗ ಇರಬೇಕು. ಬೇಗ ನಡಿಬೇಕಮ್ಮ, ನನ್ನ ಕೈಲಿ ಫಾಸ್ಟಾಗಿ. ಬ್ಯಾಗ್ ಎಷ್ಟು ಚೆನ್ನಾಗೈತೆ, 2,500 ಬ್ಯಾಗು. ಮಸ್ತಾಗೈತೆ, ಇದು ಮಸ್ತಾಗೈತೆ ಬ್ಯಾಗು. ಆದರೆ MRP 4,000. ದುಡ್ಡೇನಾದ್ರು ಮಿಕ್ಕರ್ ತಗೋ, ಶಾಪಿಂಗ್ ಮಾಡೋದು. ಬದನೆಕಾಯಿ ಮಿಕ್ಕುತ್ತೆ ನಡಿ. ಇಷ್ಟಕ್ಕೆ ಅಷ್ಟು
ಪೌಚ್ ಇದೆಯಲ್ಲಮ್ಮ, ಈ ಥರದ ಸ್ವಲ್ಪ ಡಿಫ್ರೆಂಟ್ ಏನು ಬೇಡ. ಸೇಮ್ ಅದೇ ಇರೋ ಯೆಲ್ಲೋ ಕಲರ್ ಇದೆ ನನ್ನ ಹತ್ರ. ಬ್ರೌನ್ ಒಂದು ಬಂದಿದೆ ನೋಡಷ್ಟೇ. ಅಂತ ಏನಿಲ್ಲ, ಬ್ಯಾಗು ಚೆನ್ನಾಗಿ ಬಂದಿತ್ತು. ಇದು ಚೆನ್ನಾಗಿದೆ, ಬ್ಲೂ, ಹೆವಿ ಬ್ಲೂ. ಬನ್ನಿ ಗೈಸ್. ನೋಡೋಣ ಮಿಕ್ಕದು ಏನು ತಗೊಂಡಿಲ್ಲ, ಮಿಕ್ಕದ್ರೆ ಅಂತ ಇದ್ದೀವಿ. ಅವ್ನು ಬುಟ್ಟಿ ಹೇಳ್ಕೊಮ್ಮ. ಈ ಥರ ಶೆಕೆ ಆ್ಯಕ್ಚುಲಿ ಸಮ್ಮರಲ್ಲೂ ನಿನಗೆ ವೆಂಟಿಲೇಟ್ ಇರುವಂಥದ್ದು ಸಿಗುತ್ತೆ ನೋಡು, ತೆಳ್ಳಗಿರ್ತವೆ ಈ ಥರ ಮೆಶ್ಶು. ಬೆಸ್ಟ್ ನಿಮಗೆ ಬಿಸಿಲಿಗೆ. ಬಿಸಿಲು ಬೆಸ್ಟ್, ಟ್ಯಾನೇ ಆಗಲ್ಲ. ಪಿಂಕಾ ಚೆನ್ನಾಗಲ್ಲ ಇದು ಪಿಂಕು? ಕರೆ ಜಾಸ್ತಿ ಆಗಲ್ವಾ? ಕೂಲ್ ಆಯ್ತದಲ್ವಾ? ಅಲ್ಲ ಅದ್ರ ಕಾಣುತ್ತೆ, ಇದು ಕಾಣುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ. ಯಾವ ಕಲರ್ ಚೆನ್ನಾಗಿದೆ ಗೈಸ್ ನೋಡಿ, ರಮ ಗ್ರೀನ್, ಪಿಂಕ್, ಗ್ರೀನ್, ಬ್ಲೂ. ಎಷ್ಟಿದೆ ಕಲರ್ಸ್? ಕಲರ್ ಇದೆ. ಬೇಡ, ನಂಗೇನೋ ಪಿಂಕ್ ಇಷ್ಟ ಆಯ್ತು. ಪಿಂಕಾ ಆಯ್ತು, ನೋಡೋಣ ಇರು. ಚೆನ್ನಾಗಿ ಕರೆಕ್ಟಾಗಿದೆ. ಗಾಯ್ಸ್ ಪಿಂಕಿ ಹಾಕೊಂತ ಇದ್ದೀನಿ. ಸಮ್ಮರ್ಗೆ ಹೆಂಗಿದೆ? ಲೂಸ್ ಆಗಿದೆ. ವುಮೆನ್ಸ್ ಅಲ್ಲ, ಇದು ಮೆನ್ಸ್ ಸೆಷನ್. ನಂಗೆ ವುಮೆನ್ಸ್ ಅಲ್ಲಂದ್ರೆ ಸೈಜ್ ಸಿಗಲ್ಲ, ಅದಕ್ಕೆ ನಾವು ಮೆನ್ಸ್ ಸೈಜ್ ಇಟ್ಕೊತೀವಿ. ಸ್ಪೋರ್ಟ್ಸ್ ಬ್ರಾಗಳು ಏನು ಮಸ್ತಾಗಿರ್ತವೆ ಗೊತ್ತಾ? ನಾನು ತುಂಬ ತೊಗೊಂಡಿದ್ದೀನಿ, ಒಳ್ಳೆ ಫಿಟ್ಟಿಂಗ್ ಇದ್ದಾವೆ. ಇದೆಲ್ಲ ಲೆಗಿನ್ಸು, ಶಾರ್ಟ್ಸು, ಇವೆಲ್ಲ ಈಗ ನಾನು ಹಾಕೊಳಕ್ಕಾಗಲ್ಲ ಬಿಡಿ ಗ್ಯಾಸ್. ಏನು ಬೇಕೋ ನೋಡೋಣ. ತೊಗೊಂಡಿದ್ವಲ್ವ ಲಾಸ್ಟ್ ಟೈಮು 4? ಬೇಡ ಅಲ್ಲ, 4 ಇದೆ. ಹಾಂ, ರಿಪೀಟ್ ಆಗುತ್ತೆ, ಬೇಡ. ಓಕೆ, ನೆಕ್ಸ್ಟ್ ಸ್ವಿಮ್ಮಿಂಗ್ ಎಲ್ಲ ಇಲ್ಲ. ನೋ ಸ್ವಿಮ್ಮಿಂಗ್ ಶೂಟ್ ತೊಗೊಂಡಿದ್ದೀನಿ 2000 ಕೊಟ್ಟು. ತೆಳ್ಳಗಿರ್ತವೆ. ತೆಳ್ಳಗಿದ್ರೆ ಚೆನ್ನಾಗಿ ಅನ್ಸಲ್ಲ. ಏನಿಲ್ಲ, 15,000 ಶೂ ಅಷ್ಟೇ ಗೈಸಿದ. 10 ವರ್ಷದಿಂದ ಇದೇ ಬೂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಇದೆ, ಇವಾಗಿಲ್ಲ ಅಲ್ವಾ? ಈಗ ಹೋಯ್ತಲ್ಲ. ಅಂದರೆ ಇದು ಟ್ರಕ್ಕಿಂಗ್ ಕಮ್ ರೈಡಿಂಗ್ ಬೂಟ್ಸ್ ಯೂಸ್ ಮಾಡೋಕ್ಕೆ ಇರುತ್ತೆ. ಅಂದರೆ ನನ್ನ ಮಗನ ಗ್ರಿಪ್ಪಿಂಗು ನೆಕ್ಸ್ಟ್ ಲೆವೆಲ್. ಗ್ರಿಪ್ಪಿಂಗು 43 ತಗೋ, ನೆಕ್ಸ್ಟ್ ಲೆವೆಲ್ ಗ್ರಿಪ್ಪಿಂಗ್ ಈ ಬೂಟ್ಸ್ ಮಾತ್ರ. ನಾನು ಎಷ್ಟೊಂದು ರೈಡ್ಗಳಲ್ಲಿ ಈ ಬೂಟ್ಸ್ ಹಾಕೊಂಡೇ ಓಡಿಸ್ಬಿಟ್ಟಿದ್ದೀನಿ. ನನ್ನ ಫೇವ್ರೆಟ್ ಬೂಟ್ಸ್ ಇದು. ನಾನು ತೊಗೊಂಡಾಗ 7,000 ರೂಪಾಯಿ ಇತ್ತು 10 ವರ್ಷದ ಹಿಂದೆ. ಮತ್ತೆ ಸ್ಟಾಕ್ ನಿಂತೋಗಿತ್ತು, ಈಗ ಮತ್ತೆ ಸ್ಟಾಕ್ ಬಂದಿದೆ. ಇವಾಗ ನಂದು ಹಳೇದಾಯ್ತಲ್ಲ, ಅದಕ್ಕೆ ನಾನು ಇವಾಗ ಬೇರೆ ತೊಗೊತಾ ಇದ್ದೀನಿ. ಓಕೆ ಗಾಯ್ಸ್, ನಾನು ಹೊಸ ಬೂಟ್ಸ್ ತೊಗೊಂಡಿದ್ದೀನಿ ನನ್ನ ಕಾಲ್ಗೆ. ನೋಡಿ 43. ನಮ್ಮದು ವುಮೆನ್ ಸೈಜ್ ಸಿಕ್ಕದೇ ಇಲ್ಲ. ನಾನು ದರಿದ್ರ ನಂದು ಯಾವಾಗಲೂ. ನಮ್ಮಪ್ಪ ಉದ್ದು ಕುಡ್ಸ್ಬಿಟ್ರು. ನಾನು ನಮ್ಮಮ್ಮ ಕುಳ್ಳಿ, ನಮ್ಮಪ್ಪ ಉದ್ದ. ಏನು ಮಾಡೋಕ್ಕಾಗಲ್ಲ ಬಸ್. ಇಷ್ಟಕ್ಕೆ 17,500 ಆಯ್ತು ಆಗಲೇ. ಪಾಪ ನಮ್ಮಮ್ಮಂಗೆ ಏನು ಇಲ್ಲ ಈ ಸಲ. ಬೇಡಮ್ಮ, ಐತೆ ಅಷ್ಟೇ ಸಾಕು. ಹೋಗ್ಬಿಟ್ಟು ಹೊರಡೋಣ. ಯಾವೊಂದು ರೌಂಡ್ ಏನು ನನ್ನ ಕೈಲಿ ಆಗಲ್ಲ, ಸುಸ್ತಾಯ್ತು. ಇವಾಗ ಏನಾದ್ರು ಬ್ಯಾಗ್ ಒಂದು ತಗೋಬೇಕು. ಅಲ್ಲಿ ನನಗೆ ಇದು ಕೆಳಗಡೆ ಲಾಸ್ಟಿಗೆ ಬಿಲ್ ಆದ್ಮೇಲೆ ಇನ್ನೂ ಒಂದಷ್ಟು ಐಟಮ್ಸ್ನ ಹಾಕೊಂಡ್ವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇದು ಕೆಂಗೇರಿ ಡೆಕತ್ಲಾನ್, ಕೆಂಗೇರಿ ಮೆಟ್ರೋ ಸ್ಟೇಷನಿಂದ 500 ಮೀಟ್ರು. ಜಾಲಿ ಗಾಯ್ಸ್, ಜಾಲಿ ಜಾಲಿ. 20,000 ಶಾಪಿಂಗು. ಕಾಸೇನು ಕೊಟ್ಟಿಲ್ಲ ಗಾಯ್ಸ್, ಕೆಲಸ ಮಾಡಿದ್ದಕ್ಕೆ ಕೊಟ್ಟವ್ರೆ ಗಾಯ್ಸ್. ಅದಕ್ಕೆ ಹೇಳಿದ್ದು. ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗೈತೆ. ಈ ಬ್ಯಾಗು ನೀವು MRP ಅಲ್ಲಿ ತೊಗೊಂಡ್ರೆ 499, ಸಾರಿ ಡಿಸ್ಕೌಂಟಲ್ಲಿ ತೊಗೊಂಡ್ರೆ 499. ಬಿಡಿ, ನಾನು ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ. ನಾವು ಡೆಕತ್ಲಾನಲ್ಲಿ ಏನೇನು ತೊಗೊಂಡ್ವಿ ಅಂತ ಇವಾಗ ತೋರಿಸ್ತೀನಿ. ಮತ್ತು ಅಲ್ಲಿ ಸೌಂಡಲ್ಲಿ ನೀಟಾಗಿ ನಿಮಗೂ ಅರ್ಥ ಆಗಲ್ಲ, ಕೇಳಿಸಲ್ಲ, ಅದಕ್ಕೇನೆ. ಓಕೆ ನೋಡಿ, ಇದು ಬೂಟ್ಸ್ ತೊಗೊಂಡೆ ನಾನು. ವುಮೆನ್ಸಲ್ಲಿ 42 ಲಾಸ್ಟು, ನಂದು 43. ಸೊ ನಾನು ಮೆನ್ಸಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಗೈಸ್. ಇದು ಒನ್ ಆಫ್ ದ ಬೆಸ್ಟ್ ಬೂಟ್ಸು. ನಾನು ಇವತ್ತಿನವರೆಗೂ ಸುಮಾರು 11 ವರ್ಷದಿಂದ ಈ ಬೂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇದ್ರ ಹಳೆ ವರ್ಷನ್ ಇತ್ತು. ಇದ್ರ ಬ್ರೌನ್ ಕಲರ್ ಕಾಂಬಿನೇಷನ್ ನನ್ನ ಬೂಟ್ಸ್ ಬಂದಿತ್ತು. ನಾನು ಬೇಸಿಕ್ಕಾಗಿ ನಾನು ತುಂಬ ಇಷ್ಟಪಟ್ಟು ಆ ಬೂಟ್ಸ್ನ ತೊಗೊಂಡಿದ್ದೆ. ಸೊ ನಾನು ಇವಾಗ ಏನು ಮಾಡಿದೆ, ನನಗೆ ಹೆಂಗೂ ಐ ಮೀನ್ ಕೆಲಸ ಮಾಡಿದ್ದಕ್ಕೆ ಅವರು ನಮಗೆ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದಾರಲ್ಲ, ಅವು ತೊಗೊಂಡ್ರೆ ಚೆನ್ನಾಗಿರೋದು ತೊಗೊಂಬಿಡೋಣ ಅಂದ್ಬಿಟ್ಟು ಈ ಬೂಟ್ಸ್ನ ತೊಗೊಂಡಿದ್ದೀನಿ. ನಾನು ಕಾಲೆಲ್ಲ ಬೇಗ ಸರಿ ಹೋದ್ಮೇಲೆ ಈ ಬೂಟ್ಸ್ ಹಾಕೋಬೇಕು ಅಂತ ಕಾಯ್ತಾ ಇದ್ದೀನಿ. ಇದರಲ್ಲಿ ರೈಡ್ ಮಾಡ್ಬೋದು, ಟ್ರೆಕ್ಕಿಂಗ್ ಹೋಗ್ಬೋದು, ಮತ್ತು ಇದು ಸ್ನೋ ಅಲ್ಲಿ ಕೂಡ ನಿಮಗೆ ಗ್ರಿಪ್ ಸಿಗುತ್ತೆ. ಆಲ್ ಇನ್ ಒನ್ ಬೂಟ್ಸು
ಹೆವಿ ಮೆಟೀರಿಯಲ್ಲು ಆ್ಯಂಡ್ ಹೆವಿ ವೆಯ್ಟ್ ಕೂಡ ಇರುತ್ತೆ. ಪರ್ಫೆಕ್ಟ್ ಇದು ನನಗೆ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಕಂಫರ್ಟಬಲ್ ಶೂಸು ಬೂಟ್ಸು. ಆ್ಯಕ್ಚುಲಿ MRP ಇದು ನಿಮಗೆ 11,000 ರೂಪಾಯಿ ಆಗುತ್ತೆ. ಅಂದರೆ 11,000 ರೂಪಾಯಿ ಆಗುತ್ತೆ, ಅಂದರೆ ಆಫರ್ ಹೋಗಿ ನಿಮ್ಗೆ 11,000 ಬೀಳುತ್ತೆ. ಬಟ್ ಇದ್ರ ಪ್ರೈಸು ಆ್ಯಕ್ಚುಲ್ ಪ್ರೈಸು 15,000 ರೂಪಾಯಿ. ಬಟ್ ನಾನು 11 ವರ್ಷದಿಂದ ತೊಗೊಂಡಾಗ 7,000 ರೂಪಾಯಿ ಕೊಟ್ಟಿದ್ದೆ ಈ ಬೂಟ್ಸಿಗೆ ನಾನು. ಕಲರ್ ಬೇರೆ, ಸೇಮ್ ಕಾನ್ಸೆಪ್ಟು. ಬಟ್ ಇವಾಗ ಇದೆಲ್ಲ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ, ಇದೆಲ್ಲ ಸಖತ್ತಾಗಿ ಮಾಡಿದ್ದಾರೆ ಇನ್ನೂ ಅವಾಗಿಂತಾನು. ಸೊ ಇದೊಂದು ಬೂಟ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಈ ಜಾಕೆಟ್ ತೊಗೊಂಡೆ, ನಿಮ್ಗೆ ಅಲ್ಲೇ ಹಾಕಿ ತೋರಿಸ್ತೆ ನೋಡಿ. ಇವಾಗ ಈ ಸಮ್ಮರಿಗೆ ಚೆನ್ನಾಗಿರುತ್ತೆ. ಇದು 1,000 ರೂಪಾಯಿ, ನಿಮ್ಗೆ ಅಲ್ಲೋದ್ರೆ ಡಿಸ್ಕೌಂಟಿಗೆ 1,000 ರೂಪಾಯಿ. ಮತ್ತು ಈ ಬ್ಯಾಗ್ ಒಂದು ತೊಗೊಂಡೆ ನಾನು, ಚೆನ್ನಾಗಿದೆ, ವಾಟರ್ ಬಾಟ್ಲೆಲ್ಲ ಇಟ್ಕೊಳ್ಳೋದಕ್ಕೆ. ಇದು ನಿಮಗೆ 500 ರೂಪಾಯಿ ಅನಿಸುತ್ತೆ ಈ ಬ್ಯಾಗು. ಮತ್ತು ಇದು ಸ್ಲೀವು ಬಿಸಿಲಿಗೆ ಟ್ಯಾನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಮತ್ತು ನಮ್ಮಮ್ಮ ಏನೋ ಬಾಟ್ಲು ಬೇಕು ಅಂತಂದರು, ಸೊ 2 ಬಾಟ್ಲು ತೊಗೊಂಡಿದ್ದೀನಿ. ಆಮೇಲೆ ಇದೊಂದು ತೊಗೊಂಡೆ ನಾನು, ಏನು ಅಂತ ಅಂದರೆ ಬೂಟ್ಸ್ ಒಳಗಡೆ ಹಾಕ್ಕೊಳ್ಳೋಕ್ಕೆ. ಇದು ಸಾಫ್ಟಾಗಿರುತ್ತೆ ಫೋಮು. ಇದು 800 ರೂಪಾಯಿ. ಒಂದು ನಿಮಿಷ ತೋರಿಸ್ತೀನಿ ನೋಡಿ, ಈ ಥರ ಇರುತ್ತೆ. ಕಾಲು ನಮಗೆ ಹೀಲ್ ಪೈನ್ ಬರಬಾರ್ದು ಅಂತ ಅಂದರೆ ಈ ಥರ ಒಳಗಡೆ ನೋಡಿ, ನಾನೀಗ ಒತ್ತುತ್ತಾ ಇದ್ದೀನಲ್ಲ ನೋಡಿ, ನಮ್ಮ ಕಾಲು ಆ ಥರ ಆಗುತ್ತೆ. ಮತ್ತೆ ಲೂಸ್ ಬಿಟ್ಟಾಗ ಅದು ವಾಪಸ್ ಆಗುತ್ತೆ. ಒಳಗೆ ಒಂಥರ ಜೆಲ್ ಇರುತ್ತೆ. ಆ್ಯಕ್ಚುಲಿ ನನ್ನ ಹತ್ರ ಇದೆ, ಹಳೇದಿದೆ. ಇವಾಗ ಹೊಸ ಬೂಟ್ಸ್ಗೆ ಹೊಸ ತೊಗೊಂಡಿದ್ದೀನಿ ನಾನು. ಸೊ ಇದನ್ನು ಶೂ ಒಳಗಡೆ ಹಾಕ್ಕೊಂಡ್ರೆ ನಮಗೆ ಪಾದ ನೋವು ಬರಲ್ಲ. ಜಾಸ್ತಿ ಓಡಾಡಿದ್ರೆ, ಗಾಡಿ ಓಡಿಸಿದಾಗ ನಮಗೆ ಕಾಲು ನೋವು ಬರಲ್ಲ. ಫ್ಲೆಕ್ಸಿಬಲ್ ಆಗಿರುತ್ತೆ, ಸಾಫ್ಟಾಗಿರುತ್ತೆ. ಹೀಲ್ ಪೈನ್ ಆಗಬಾರ್ದು, ಉರಿಬಾರ್ದು, ಅದರಲ್ಲೂ ಸಮ್ಮರಲ್ಲಿ. ಸೊ ಅದಕ್ಕೇ ನಾನು ಈ ಥರ ಒಂದು ಜೆಲ್ದು ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮು ಬೂಟ್ಸು ಸೇರಿ ನನಗೆ 20,000ಕ್ಕೆ ವರ್ಕೌಟ್ ಆಯಿತು. ಗಾಯ್ಸ್, ನಿಮ್ಗೇನು ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ.